ಉಪೇಂದ್ರ ಅವರು ಡಿಕ್ಟೇಟರ್ ತರ ಮಾತಾಡ್ತಿದಾರೆ ಅವರು. ನಮ್ಮನ್ನ ಜನ ಓಟ್ ಹಾಕಿ ಗೆಲ್ಸಿಲ್ವಾ ಅಂತಾರೆ ಅವರು. ಡಿಕ್ಟೇಟರ್ ಬೇಕು ಅಂತ ಕೇಳೋರು ಇದಾರೆ ಗೊತ್ತಾ ನಿಮಗೆ? ಇರ್ಲಿ ಬಿಡಿ. ನಿಮಗೆ ಇವಾಗ ಎಷ್ಟು ಬೆಂಬಲ ಸಿಗ್ತಾ ಇದೆಯೋ, ನಾಳೆ ಉಪೇಂದ್ರ ಅವ್ರು ನಾನೊಬ್ಬ ಸರ್ವಾಧಿಕಾರಿ ಆಗ್ತೀನಿರಪ್ಪ, ಫುಲ್ ಆ ತರ ಮಾಡ್ತೀನಿ ಈ ತರ ಮಾಡ್ತೀನಿ ಅಂತ ಹೇಳಿದ್ರೆ ಅವಾಗ ಉಪೇಂದ್ರ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಇಲ್ಲ, ಅವಾಗಲೇ ನನಗೆ ಜಾಸ್ತಿ ಸಿಗುತ್ತೆ. ನಾನು ಅದಕ್ಕೆ ಹೋಗಲ್ಲ, ಹೇಳ್ತೀನಿ ಕೇಳಿ. ಅದು ಹೋಗೋರು ಇದಾರೆ, ಡಿಕ್ಟೇಟರ್ಸೇ ಇವಾಗ ಇರೋದು ರಾಜಕೀಯದಲ್ಲಿ. ಇನ್ನೇ ಡಿಕ್ಟೇಟ್ ತಾನೇ ಮಾಡ್ತಿರೋದು ಎಲ್ಲರೂ. ಯಾರನ್ನ ಮೈಂಡಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀರಿ? ಎಲ್ಲರೂ ರೀ. ನಾನು ಹೇಳಿ ರಾಜಕೀಯದಲ್ಲಿ ಇರೋರಲ್ಲ ರೀ, ನಾವು ಮಾಡ್ತೀವಿ ಬಿಡ್ರಿ ಅಂತಾನೆ ಹೇಳ್ತಾರೆ. ಕೇಳ್ತಾರ? ಯಾವುದೇ ಪಕ್ಷ ತಗೊಳ್ಳಿ, ಯಾವುದೇ ಲೀಡರ್ ತಗೊಳ್ಳಿ, ಏನ್ ಹೇಳ್ತಾರೆ? ನಾನು ಈ ದೇಶನ ಸರಿ ಮಾಡ್ತೀನಿ. ಯಾರ ಬಂದ್ರಪ್ಪ ನೀವೇನ್ರ ಹೇಳಿ ಅಂತ ಕೇಳ್ತಾ ಇದ್ದಾರ? ಹೇಳಿ ನೋಡೋಣ. ಮತ್ತೆ ಉಪೇಂದ್ರ ಅವರು ತುಂಬಾ ಜನ ಹೇಳೋದು, ಉಪೇಂದ್ರ ಅವರು ಎಲ್ಲದಕ್ಕೂ ಉತ್ತರವನ್ನ ಕೊಟ್ಟಿರ್ತಾರೆ, ಬಟ್ ನಮಗೆ ಸ್ಟಿಲ್ ಕನ್ಫ್ಯೂಷನ್ ಹೋಗಲ್ಲ ಅಂತ. ಏನು ಕನ್ಫ್ಯೂಷನ್ ಯಾಕೆ ಅಂತ ಹೇಳ್ತೀನಿ ಕೇಳಿ. ಯಾಕೆ ನಾನೇ ಹೇಳ್ಬಿಡ್ತೀನಿ ಕೇಳಿ. ನಿಮಗೆ ಫಸ್ಟ್ ಆಫ್ ಆಲ್ ಮೈಗಳ್ತನ, ಸೋಂಬೇರಿತನ, ನಮ್ಗೆ ಯಾರೋ ಬರಬೇಕು. ನನಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ. ತಲೆ ಕೆಡಿಸ್ಕೊಳ್ಳೋದಲ್ಲ, ಒಂದು 5 ನಿಮಿಷ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ಐ ಕ್ಯಾನ್ ಸ್ಪೆಂಡ್ ಅವರ್ಸ್. ನಾನು ಇನ್ಸ್ಟಾಗ್ರಾಮ್ ಯಾರೋ ಡ್ಯಾನ್ಸ್ ಮಾಡೋದು ನೋಡ್ಕೊಂಡು ಖುಷಿ ಪಡ್ತೀನಿ. ನನಗೆ ಭೋಗ ಜೀವನ ಇಷ್ಟ ಆಗ್ಬಿಟ್ಟಿದೆ. ನನಗೆ ಕರ್ತವ್ಯ ಅಂದರೆ ಅವೆಲ್ಲ ನಮ್ಗೆ ಯಾಕೆ, ನನಗೆ ಅಭ್ಯಾಸನೇ ಮಾಡಿಲ್ಲ ನೀವು.